ಸೆಪ್ಟೆಂಬರ್ 9ರವರೆಗೂ ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ರಿಲೀಫ್ ವಿಸ್ತರಣೆ ಆಗಿದೆ. ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರ ಮನವಿ ಮೇರೆಗೆ ವಿಚಾರಣೆಯನ್ನ 9ನೇ ತಾರೀಕಿಗೆ ಕೋರ್ಟ್ ಮುಂದೂಡಿದೆ. ಮಧ್ಯಂತರ ಆದೇಶ ಏನಿದೆ, ಈ ಬೇರೆ ಯಾವುದೇ ನ್ಯಾಯಾಲಯಗಳಾಗಿರ್ಬೋದು ಅಥವಾ ಕೆಳ ನ್ಯಾಯಾಲಯಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆಯನ್ನ ನಡೆಸೋದು, ಏನಾದರೂ ಕ್ರಮಕ್ಕೆ ಮುಂದಾಗುವಂತಹ ಸೂಚನೆಗಳು ಇದ್ಯಾವುದು ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಆ ಮಧ್ಯಂತರ ಆದೇಶ ವಿಸ್ತರಿಸಿದೆ. ಸೆಪ್ಟೆಂಬರ್ 9ರ ಮಧ್ಯಾಹ್ನ 2:30ಕ್ಕೆ ಮತ್ತೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಸೆಪ್ಟೆಂಬರ್ 9ನೇ ತಾರೀಕಿನಂದು ಎಜಿ ಶಶಿಕಿರಣ್ ಶೆಟ್ಟಿ ಅವರು ವಾದವನ್ನ ಮಾಡ್ತಾರೆ. ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಅವತ್ತು ವಾದವನ್ನ ಹೂಡ್ತಾರೆ. ಆಮೇಲೆ ಅಭಿಷೇಕ್ ಮನು ಸಿಂಘ್ವಿ ಅವರು ಅಂದ್ರೆ ಅರ್ಜಿ ಸಲ್ಲಿಸಿದವರ ಪರವಾದಂಥ ವಕೀಲರು, ಅಂದ್ರೆ ಮುಖ್ಯಮಂತ್ರಿ ಪರವಾದಂಥ ವಕೀಲರು, ಅವರು ಸೆಪ್ಟೆಂಬರ್ 12ನೇ ತಾರೀಕಿನಂದು ವಾದ ಮಂಡನೆಯನ್ನ ಮಾಡಲಿದ್ದಾರೆ. ಸಂಪೂರ್ಣ ವಿಚಾರಣೆಯನ್ನ ಸೆಪ್ಟೆಂಬರ್ 12ನೇ ತಾರೀಕಿಗೆ ಮುಗಿಸೋಣ ಅಂತಲೂ ಕೂಡ ಜಡ್ಜ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದೇನು ನಿಮ್ದು ವಾದ ಇದೆ ಅಥವಾ ಪ್ರತಿವಾದ ಇದೆ ಅದನ್ನೆಲ್ಲ 12ನೇ ತಾರೀಕಿನ ಸಂದರ್ಭದಲ್ಲೇ ನಾವು ಮುಗಿಸ್ಕೊಳ್ಳೋಣ ಅಂತೇಳಿ, ಅದರಂತೆ 9ನೇ ತಾರೀಕು ಅಡ್ವೊಕೇಟ್ ಜನರಲ್ ಅವರು ವಾದವನ್ನು ಹೂಡೋರಿದ್ದಾರೆ. ಆಮೇಲೆ ಅಭಿಷೇಕ್ ಮನು ಸಿಂಘ್ವಿ ಅವರು ವಿವರಣೆಯನ್ನು, ಅವರ ಈ ರಿಪ್ಲೈಯನ್ನು ಸೆಪ್ಟೆಂಬರ್ 12ನೇ ತಾರೀಕಿನಂದು ಕೊಡೋರಿದ್ದಾರೆ. ಸೊ ಸಂಪೂರ್ಣ ವಿಚಾರಣೆಯನ್ನು ಅವತ್ತೇ ಮುಗಿಸೋಣ 12ನೇ ತಾರೀಕು ಅಂತಲೂ ಕೂಡ ಜಡ್ಜ್ ಹೇಳಿದ್ದಾರೆ. ಅಲ್ಲಿಗೆ ಒಂದಂತೂ ಕ್ಲಿಯರ್, 12ನೇ ತಾರೀಕು ವಿಚಾರಣೆ ಮುಗಿದ್ರೆ ಇನ್ನೊಂದು ವಾರದ ಒಳಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ಅಂತಿಮ ತೀರ್ಪು ಪ್ರಕಟ ಆಗುವಂಥ ಚಾನ್ಸಸ್ ತೀರಾ ಕ್ಲಿಯರ್ ಆಗಿ ಇದರಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳ ಭವಿಷ್ಯ ಏನು ಅನ್ನುವಂಥ ವಿಚಾರ ನಮಗೆ ಬಹುತೇಕ ಇನ್ನೊಂದು 10-12 ದಿನಗಳ ಒಳಗಾಗಿ ಅಥವಾ ಒಂದು 15 ದಿನಗಳ ಒಳಗಾಗಿ ಭಾಳ ಕ್ಲಿಯರ್ ಪಿಕ್ಚರ್ ಸಿಗಬಹುದು. ಮುಂದಿನ ವಾರಾಂತ್ಯದ ಒಳಗಾಗಿ ಬಹುತೇಕ ಇಲ್ಲಿ ಜಡ್ಜ್ಮೆಂಟ್ ಬರಬಹುದಾದಂಥ ಸಾಧ್ಯತೆ ಇದೆ. ಬಟ್ ಇಂಟ್ರೆಸ್ಟಿಂಗ್ಲಿ ಇವತ್ತು ನಡೆದಂಥ ವಾದ ಪ್ರತಿವಾದವು ಕೂಡ, ಪ್ರತಿವಾದ ಅನ್ನೋದಕ್ಕಿಂತ ಇಲ್ಲಿ ದೂರುದಾರರ ಪರವಾದಂಥ ವಕೀಲರುಗಳ ವಾದ ಏನಿತ್ತು, ಅದರಲ್ಲೂ ರಾಘವನ್ ಅವರ ವಾದ, ಅದು ಭಾಳ ರೋಚಕವಾಗಿತ್ತು. ಈ ಹಗರಣ ಹೇಗೆ ಕಾಲದಲ್ಲಿ ತಕ್ಕಂತೆ ನಡ್ಕೊಂಡ್ಬಂದಿದೆ, ಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲೇ ತಾವಿದ್ದಂಥ ಹುದ್ದೆಗಳ ಮುಖೇನವಾಗಿ ಯಾವ ರೀತಿಯಾಗಿ ಪ್ರಭಾವ ಬೀರುವಂಥ ಪ್ರಯತ್ನವನ್ನು ಪಟ್ಟಿದ್ದಾರೆ. ಆಮೇಲೆ ಒಂದು ತಪ್ಪಾಗಿದ್ರೂ ಪರವಾಗಿಲ್ಲ, ಇಲ್ಲಿ ಸರಣಿ ತಪ್ಪುಗಳಾಗಿದೆ ಅನ್ನುವಂಥದ್ದನ್ನು ವಿವರಿಸುವಂಥ ಪ್ರಯತ್ನ ಹೇಗಾಗಿದೆ ಅನ್ನುವಂಥದ್ದೆಲ್ಲವೂ ಕೂಡ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ಇವತ್ತಿನ ಕೋರ್ಟ್ನಲ್ಲಿ ನಡೆದಿದ್ದಂಥ ಪ್ರೊಸೀಡಿಂಗ್ಸ್. ಇನ್ನೊಂದು ಸಂಗತಿ ಅಂತ ಅಂದರೆ, ಇವತ್ತು ನಾವು ಇನ್ನೊಂದು ವಿಚಾರ ಅಂದರೆ, ರಾಜ್ಯಪಾಲರು ಮೊನ್ನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ವಿವರಣೆಯನ್ನು ಕೊಡಲಾಗಿತ್ತು. ಅಂದರೆ ತಮ್ಮ ವಿವೇಚನೆಯನ್ನು ಬಳಸಿಯೇ ಇಂಥದ್ದೊಂದು ಪ್ರಾಸಿಕ್ಯೂಷನ್ಗೆ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ. ಅದಕ್ಕೆ ಪೂರಕವಾಗಿ ಇವತ್ತು ಕೂಡ ದೂರುದಾರರ ಪರವಾದಂಥ ವಕೀಲರುಗಳು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ರಾಜ್ಯಪಾಲರು ಈಗ ಯಾಕೆ ಪ್ರಾಸಿಕ್ಯೂಷನ್ಗೆ ಕೊಡಬೇಕಾದಂಥದ್ದು ಅನಿವಾರ್ಯತೆ ಬಂದಿದೆ ಅಂದರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇದೇನು ಒಂದೆರಡು ತಪ್ಪುಗಳಲ್ಲ, ಹಲವು ತಪ್ಪುಗಳಾಗಿದೆ. ಇಲ್ಲಿ ಏನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಿಗೆ ಸಂಬಂಧಪಟ್ಟ ಹಾಗೆ ಏನು ಕಾಯ್ದೆ ಹೇಳುತ್ತೆ ಅದರ ಪ್ರಕಾರವಾಗಿಯೇ ಇಲ್ಲಿ ಹಲವು ತಪ್ಪುಗಳಾಗಿದೆ. ಮುಖ್ಯಮಂತ್ರಿಗಳು, ಆಮೇಲೆ ಮುಖ್ಯಮಂತ್ರಿಗಳು ಅದು ಒಬ್ಬ ಸಚಿವನೇ ಆಗಿರಲಿ, ಹಿಂದೆ ಅವರು ಅಧಿಕಾರದ ಸಂದರ್ಭದಲ್ಲಿ ಅವರು ತಮ್ಮದೇ ಇಲಾಖೆಗೆ ಸಂಬಂಧಪಟ್ಟಾಗಿಂದ ಅಲ್ಲದೆ ಹೋದರೂ ಕೂಡ ಇತರ ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅವ್ರು ಏನಾದರೂ ಪ್ರಭಾವ ಬೀರೋಕ್ಕೆ ಪ್ರಯತ್ನ ಪಟ್ಟರೆ, ಅಥವಾ ತಮ್ಮ ವ್ಯಾಪ್ತಿಯನ್ನು ಮೀರಿ ಇರುವಂಥ ಸಂಗತಿಗಳ ಕಡೆಗೂ ಅವರು ಪ್ರಭಾವ ಬೀರೋದಕ್ಕೆ ಪ್ರಯತ್ನ ಪಟ್ಟರೆ ಅದು ಹೇಗೊಂದು ಅಪರಾಧ ಆಗುತ್ತೆ, ಈ ಥರನಾದಂಥ ಸಂಗತಿಗಳನ್ನೆಲ್ಲ ವಿವರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ಇನ್ನೊಂದು ಸಂಗತಿ ಅಂತ ಅಂದರೆ, ನಾನು ಮೊದಲೇ ಹೇಳಿದಾಗೆ ಇಷ್ಟು ದಿವಸ ಇದೆಲ್ಲ ಹಾದಿ ಬೀದಿಯಲ್ಲಿ ಪ್ರಸ್ತಾಪ ಆಗ್ತಾ ಇದ್ದಂಥ ಸಂಗತಿಗಳು ಅಂತ ಅಂದರೆ, ಇಲ್ಲಿ ಮೂಲ ಮಾಲೀಕರೇ ಅಲ್ಲ, ಯಾರು ಈ ದೇವರಾಜು ಅನ್ನುವಂಥ ವ್ಯಕ್ತಿ, ಇವರು ಜಮೀನು ಪಡೆದಂಥದ್ದು, ಆಮೇಲೆ ಡಿನೋಟಿಫಿಕೇಷನ್, ಅದಕ್ಕಿಂತ ಮುನ್ನ ಡಿನೋಟಿಫಿಕೇಷನನ್ನು ಮಾಡಿಸ್ಕೊಂಡ್ರು, ಆದರೆ ಅದಕ್ಕಿಂತ ಮುಂಚೆ ಪರಿಹಾರವನ್ನು ಇವರು ಪಡೆದುಕೊಂಡಿದ್ರು, ಈ ಥರದ್ದೆಲ್ಲ ಹದಿಬಿದಿಲ್ ಸಂಗತಿ ಆಗ್ತಾ ಇದ್ದಂಥ ವಿಚಾರಗಳು ಇವತ್ತು ಅಧಿಕೃತವಾಗಿ ಕೋರ್ಟ್ ಹಾಲ್ನಲ್ಲೂ ಕೂಡ ಈ ವಿಚಾರಗಳು ಭಾಳ ಸುದೀರ್ಘವಾಗಿ ಚರ್ಚೆ ಆಯಿತು. ಅಂತ ಅಂದರೆ ದೇವರಾಜು ಅನ್ನುವಂಥವನು ಹೌದು ಲಿಂಗಯ್ಯನ ಫ್ಯಾಮಿಲಿ ಇರ್ಬೋದು, ಬಟ್ ಲಿಂಗನ ಜಮೀನಿಗೆ ಸಂಬಂಧಪಟ್ಟಾಗೆ ದೇವರಾಜಿಗೆ ಯಾವುದೇ ರೀತಿಯಾದಂಥ ಅರ್ಹತೆ ಇರಲಿಲ್ಲ. ಆದರೂ ಕೂಡ ಆತನ ಜಮೀನು ನೋಟಿಫಿಕೇಷನ್ ಆಗುತ್ತೆ, ಅದಕ್ಕೆ ಪರಿಹಾರ ಪಡೆದುಕೊಳ್ತಾರೆ, ಅದಾದ ನಂತರದಲ್ಲಿ ಡಿನೋಟಿಫಿಕೇಷನ್ ಮಾಡ್ಕೊಳ್ತಾರೆ. ಡಿನೋಟಿಫಿಕೇಷನ್ ಆದರೂ ಕೂಡ ಅಲ್ಲಿ ಲೇಔಟ್ ಫಾರ್ಮ್ ಆಗಿರುತ್ತೆ, ಲೇಔಟ್ ಫಾರ್ಮ್ ಆಗಿ ಅದನ್ನು ಬೇರೆಯವರಿಗೆ ಹಂಚಿಕೆ ಮಾಡಲಾಗಿರುತ್ತೆ. ಆದರೆ ಅದಾದ ನಂತರ ಅಲ್ಲಿ ಬದಲಿ ನಿವೇಶನಕ್ಕೆ ಇವರು ಮನವಿಯನ್ನು ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಅಂದರೆ ಕನ್ವರ್ಷನ್ಗೆ ಮನವಿಯನ್ನು ಮಾಡ್ಕೊಳ್ತಾರೆ.
ಅದಾದ ನಂತರದಲ್ಲಿ ಅಲ್ಲಿ ಇನ್ಸ್ಪೆಕ್ಷನ್ಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಕೃಷಿ ಜಮೀನು ಅಂತ ಹೇಳ್ಕೊಂಡು ಅದನ್ನು ಸುಳ್ಳಾಗಿ ತೋರಿಸಿರ್ತಾರೆ. ಹೀಗೆ ಒಂದೆರಡಲ್ಲ 10 ತಪ್ಪುಗಳಾಗಿದೆ ಅನ್ನುವಂಥದ್ದನ್ನ ಗಮನಕ್ಕೆ ತರುವಂಥ ಪ್ರಯತ್ನಗಳಾಗಿದೆ. ರಮೇಶ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ವಿವರಣೆಯನ್ನು ಕೊಡುವಂಥ ನಿಟ್ಟಿನಲ್ಲಿ. ರಮೇಶ್, ಇಲ್ಲಿ ಹೌದು, ಮುಖ್ಯಮಂತ್ರಿಗಳು ಮೊದಲಿಂದಲೂ ಹೇಳ್ಕೊಂಡು ಬಂದಿದ್ದು ಇದಕ್ಕೆ ಸಂಬಂಧಪಟ್ಟಂಗೆ ಏನು ತಪ್ಪಾಗಿದೆ, ಆದರೆ ನನಗೆ ಇದಕ್ಕೆ ತಪ್ಪಿಗೂ ಸಂಬಂಧ ಇಲ್ಲ, ಇದು ಅಧಿಕಾರಿಗಳಿಂದ ಆಗಿರುವಂಥ ತಪ್ಪು ಅನ್ನುವಂಥದ್ದನ್ನ ಮೇಲಿನ ಮೇಲೆ ಹೇಳ್ತಾ ಇದ್ರು. ಅವರ ಸಂಪುಟದ ಸಹೋದ್ಯೋಗಿಗಳು ಕೂಡ ಹೀಗೆ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಅಧಿಕಾರಿಗಳು ತಪ್ಪು ಮಾಡಿದ್ರೆ ಮುಖ್ಯಮಂತ್ರಿಗಳು ಏನು ಮಾಡೋಕ್ಕಾಗುತ್ತೆ ಅಂತೇಳಿ. ಬಟ್ ಇವತ್ತು 1996ರಿಂದನೂ ನಡೆದಂಥ ಕೆಲ ಸಂಗತಿಗಳನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬಂದ್ರಲ್ಲ, ಅದು ಕೇವಲ ಅಧಿಕಾರಿಗಳ ಇದು ಸತ್ಯನೇ ಆಗಿದ್ರೆ ಇನ್ ಕೇಸ್ ರಮೇಶ್, ಅದು ಕೇವಲ ಅಧಿಕಾರಿಗಳು ಮಾಡಿರುವಂಥ ತಪ್ಪು ಅನ್ನುವಂಥನ್ನ ಬಿಂಬಿಸೋದಕ್ಕೆ ಸಾಧ್ಯನಾ, ಅಥವಾ ಇದು ಆಯಾ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿಗಳು ಬೇರೆ ಬೇರೆ ಹುದ್ದೆಯಲ್ಲಿ ಏನಿದ್ರು ಅವರ ಕಣ್ಕೆಳಗೆ ಆಗಿರುವಂಥ ತಪ್ಪು ಅಂತ ಕನ್ವಿನ್ಸ್ ಮಾಡುವಷ್ಟು ಮಟ್ಟಿಗೆ ಇವತ್ತು ಬಹಳ ಎಫೆಕ್ಟಿವ್ ಆಗಿ ಕಂಡು ಬಂದಂಗೆ ಆಯ್ತಾ ವಿತ್ ಡಾಕ್ಯುಮೆಂಟ್ಸ್ ಅನ್ನ ಇಟ್ಟು ವಿಚಾರ ಪ್ರಸ್ತಾಪ ಮಾಡಿದಂಥದ್ದು ರಮೇಶ್? ಖಂಡಿತ ಮಾಲ್ತೇಶ್, ಯಾಕಂದರೆ ಯಾವುದೇ ಒಂದು ಕೇಸಲ್ಲಿ ಮೇಲ್ನೋಟಕ್ಕೆ ತನಿಖೆಗೆ ಆದೇಶ ಆಗಬೇಕಾದ್ರೆ ಅಥವಾ ಮೇಲ್ನೋಟಕ್ಕೆ ಇದನ್ನು ಒಪ್ಪಬೇಕು ಅಂದರೆ ಮೇಲ್ನೋಟಕ್ಕೆ ಇನ್ನೂ ತನಿಖೆ ಮುಕ್ತಾಯ ಆಗದೇ ಇರೋದ್ರಿಂದ ಮೇಲ್ನೋಟಕ್ಕೆ ಇದರಲ್ಲಿ ಒಂದು ಅಂಶ ಇದೆ, ಗುರುತಿಸಬೇಕಾದಂಥ ಒಂದು ಅಂಶ ಇದೆ ಅಂತೇಳಿ ಕನ್ವಿನ್ಸ್ ಆಗಬೇಕು ಅಂದರೆ ಒಂದು ದಾಖಲೆ ಸಹಿತ ಅದನ್ನು ಕೋರ್ಟ್ ಗಮನಕ್ಕೆ ತರಬೇಕಾಗತ್ತೆ. ಅದೇ ರೀತಿ ಒಂದು ಕೋರ್ಟ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಇವತ್ತು ದೂರುದಾರರ ಪರ ವಕೀಲರು ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಏನೇನು ಘಟನೆಗಳಾಗಿತ್ತು, ಯಾಕೆಂದರೆ ಈ ಕೇಸ್ನಲ್ಲಿ ಮುಖ್ಯವಾಗಿ ಆಗಿರುವಂಥ ಒಂದು ಅಂಶಗಳನ್ನ ಗಮನಿಸಿದ್ರೆ ಡಿನೋಟಿಫಿಕೇಶನ್. ಯಾಕೆ ಅಂದರೆ ಈ ಲ್ಯಾಂಡು ಎಲ್ಲವೂ ಕೂಡ ಅಂದರೆ ಅಂತಿಮ ಅಧಿಸೂಚನೆ ಆಗಿತ್ತು, ಪ್ರಾಥಮಿಕ ಅಧಿಸೂಚನೆ ಆಗಿತ್ತು, ಮತ್ತು ಅಂತಿಮ ಅಧಿಸೂಚನೆ ಆದ ನಂತರ ಅವಾರ್ಡ್ ಕೂಡ ಮಾಡಲಾಗಿತ್ತು. ಅಂದರೆ 3,24,000 ರೂಪಾಯಿ ಆ ಜಾಗದ ವ್ಯಾಲ್ಯೂ ಅಂತೇಳಿ ಅವಾರ್ಡ್ ಮಾಡಿ ಆ ಹಣವನ್ನು ಕೂಡ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಇಡಲಾಗಿತ್ತು. ಅಂದರೆ ಯಾರು ಖಾತೆದಾರರು ಇದ್ದಾರೆ ಆ ಖಾತೆದಾರರ ಹೆಸರಲ್ಲಿ ಡಿಪಾಸಿಟ್ ಇಡಲಾಗಿತ್ತು. ಅದಾದಮೇಲೆ ಅದನ್ನು ಡಿನೋಟಿಫಿಕೇಶನ್ ಆಗುತ್ತೆ. ಆ ಡಿನೋಟಿಫಿಕೇಶನ್ ಆದಾಗ ಸಿದ್ದರಾಮಯ್ಯ ಅವರು CM ಆಗಿದ್ದರು. ಆ ಡಿನೋಟಿಫಿಕೇಶನ್ ಆದ ಕೆಲವು ವರ್ಷಗಳ ನಂತರ 2004ರಲ್ಲಿ ಅದು ಖರೀದಿ ಆಗುತ್ತೆ. ಸಿದ್ದರಾಮಯ್ಯ ಅವರ ಪತ್ನಿಯ ಸಹೋದರ ಅದನ್ನು ಖರೀದಿ ಮಾಡ್ತಾರೆ. ಆದರೆ ಅಷ್ಟರಲ್ಲಾಗಲೇ ಮೂಡ ಅದನ್ನು ಡಿನೋಟಿಫಿಕೇಶನ್ ಆಗಿದ್ರು ಕೂಡ ಮೂಡ ಆ ಸ್ವಾಧೀನವನ್ನು ಮುಂದುವರಿಸಿ ಅಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡಿತ್ತು, ಉದ್ಯಾನವನಗಳನ್ನ ನಿರ್ಮಾಣ ಮಾಡಿತ್ತು, ಮತ್ತು ಅದು ಕೃಷಿ ಭೂಮಿಯ ಸ್ವರೂಪವನ್ನೇ ಕಳೆದುಕೊಂಡಿತ್ತು, ಕೃಷಿ ಭೂಮಿ ಆಗಿರಲಿಲ್ಲ. ಮತ್ತು ಮೂಡ ಹೆಸರು ಖಾತೆಯಲ್ಲಿ ಕೂಡ ನೋಂದಣಿ ಆಗಿತ್ತು. ಅದಾದ ಮೇಲೆ ಅದನ್ನು ಭೂ ಪರಿವರ್ತನೆ ಆಗುತ್ತೆ. ಭೂ ಪರಿವರ್ತನೆ ಹೇಗಾಗುತ್ತೆ ಅಂದರೆ CM ಅವರ ಪತ್ನಿಯ ತಮ್ಮನ ಸಹೋದರನ ಹೆಸರಿಗೆ ಬಂದ ನಂತರ ಅದನ್ನು ಭೂ ಪರಿವರ್ತನೆ ಮಾಡಲಾಗುತ್ತೆ 2005ರಲ್ಲಿ. 2005ರಲ್ಲೂ ಕೂಡ ಏನು ಸಿದ್ದರಾಮಯ್ಯ ಅವರು DCM ಆಗಿರ್ತಾರೆ. ಆ ಸಂದರ್ಭದಲ್ಲಿ ಅದನ್ನು ಅಧಿಕಾರಿಗಳು, ತಹಶೀಲ್ದಾರ್ ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ಅದನ್ನು ಸ್ಥಳ ಪರಿಶೀಲನೆ ಮಾಡಿ ಇದನ್ನು ಕೃಷಿ ಭೂಮಿ ಅಂತೇಳಿ ವರದಿ ಕೊಡ್ತಾರೆ. ಅಂದರೆ ಸ್ಥಳ ಪರಿಶೀಲನೆ ಮಾಡಿ ಒಂದು ಡೆವಲಪ್ ಆಗಿರೋ ಲ್ಯಾಂಡನ್ನು ಕೃಷಿ ಭೂಮಿ ಅಂತೇಳಿ ವರದಿ ಕೊಡ್ತಾರೆ. ಅಂದರೆ ಸಹಜವಾಗಿ ಅಲ್ಲಿ ಇನ್ಫ್ಲೂಯೆನ್ಸ್ ಇಲ್ಲದೇ ಈ ಥರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇವರು ವಾದ ಆಗಿತ್ತು. ಹೀಗಾಗಿ ಅಲ್ಲಿ DCM ಆಗಿದ್ದರಿಂದ ಅವರು ಮತ್ತೆ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿದ್ದಾರೆ. ಆಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೂಡ ಆಗಿದ್ರು. ಹೀಗಾಗಿ ಅವರ ಒಂದು ಇನ್ಫ್ಲೂಯೆನ್ಸಿಂದನೇ ಆ ರೀತಿ ವರದಿಯನ್ನು ಪಡ್ಕೊಂಡ್ರು. ಆನಂತರ 2010ರಲ್ಲಿ ಅದು ಸೇಲ್ ಡೀಡ್ ಆಗುತ್ತೆ. ಸೇಲ್ ಡೀಡ್ ಯಾವುದೇ ಇನ್ಫ್ಲೂಯೆನ್ಸ್ ಬೇಕಾಗಿಲ್ಲ, ಯಾಕಂದರೆ ಅವ್ರ ಅಧಿಕಾರದಲ್ಲಿ ಇರಲಿಲ್ಲ. ಸೇಲ್ ಡೀಡ್ ಯಾರು ಬೇಕಾದ್ರೂ ಮಾಡ್ಕೊಡ್ಬೋದು. ಅಂದರೆ ಗಿಫ್ಟ್ ಡೀಡ್ ಅಂದರೆ CM ಪತ್ನಿಯ ಸಹೋದರ CM ಪತ್ನಿಗೆ ಗಿಫ್ಟ್ ಡೀಡನ್ನು ಮಾಡಿಕೊಡ್ತಾರೆ. ಅದಾದಮೇಲೆ ಮತ್ತೆ ಅದು ಅಲ್ಲಿವರೆಗೂ ಸುಮ್ಮನೆ ಇರ್ತಾರೆ. ಅದಾದ ನಂತರ ಮತ್ತೆ ಇವರು CM ಆಗಿ ಅಧಿಕಾರಕ್ಕೆ ಬಂದಾಗ 2014ರಲ್ಲಿ ಮತ್ತೆ ಅರ್ಜಿ ಕೊಡ್ತಾರೆ. 2015ರಲ್ಲಿ ಒಂದು ಹೊಸ ರೂಲನ್ನು ಮಾಡ್ತಾರೆ. ಅಂದರೆ ಅಲ್ಲಿವರೆಗೂ 50-50 ಕೊಡೋದಕ್ಕೆ ರೂಲ್ಸೇ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅದನ್ನು 50-50 ಮಾಡೋದಕ್ಕೆ 2015ರಲ್ಲಿ ರೂಲ್ ಮಾಡ್ತಾರೆ. 98ರಲ್ಲಿ ಸ್ವಾಧೀನ ಆಗಿರುವಂಥ ಭೂಮಿ ವಿಚಾರಕ್ಕೆ 2015ರ ಕಾನೂನನ್ನು ಅನ್ವಯ ಮಾಡಿ 2017ರ ಡಿಸೆಂಬರ್ ತಿಂಗಳಲ್ಲಿ ಮೂಡಾದಲ್ಲಿ ರೆಸೊಲ್ಯೂಷನ್ ಪಾಸ್ ಆಗುತ್ತೆ. 2017ರ ಡಿಸೆಂಬರಲ್ಲೂ ಕೂಡ ಸಿದ್ದರಾಮಯ್ಯ ಅವರು CM ಆಗಿರ್ತಾರೆ. ಹೀಗಾಗಿ ಇದೆಲ್ಲ ಘಟನೆಗಳು ನಡೆದಾಗಲೂ ಕೂಡ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಇರೋದ್ರಿಂದ ಅವರು ತಮ್ಮ ಅಧಿಕಾರವನ್ನು ಯೂಸ್ ಮಾಡಿದ್ದಾರೆ, ಮಿಸ್ಯೂಸ್ ಮಾಡಿದ್ದಾರೆ ಅನ್ನೋವಂಥ ಆರೋಪ ಇವರ ಮೇಲಿದೆ. ಹೀಗಾಗಿ ಇದು ತನಿಖೆ ನಂತರ ಅಷ್ಟೇ ಸಂಪೂರ್ಣವಾಗಿ ನಿಜಕ್ಕೂ ಅವರು ಅಧಿಕಾರ ದುರುಪಯೋಗ ಆಗಿದೆಯಾ ಇಲ್ಲ ಅನ್ನೋದು ಕಂಡುಬರೋದಕ್ಕೆ ಸಾಧ್ಯ. ಆದರೆ ಈ ಹಂತದಲ್ಲಿ ಅಂದರೆ ಕೋರ್ಟ್ನ ಕನ್ವಿನ್ಸ್ ಮಾಡುವಂಥ ಒಂದು ದೃಷ್ಟಿಯಲ್ಲಿ ಈ ಎಲ್ಲ ದಾಖಲೆಗಳನ್ನು ಕೋರ್ಟ್ನ ಮುಂದಿಟ್ಟು ಅವರು ಈ ರೀತಿ ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ತಮ್ಮ ಪತ್ನಿಯ ಜಮೀನಿಗೆ ಒಂದು ಲಾಭ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಆಲ್ಟರ್ನೇಟಿವ್ ಸೈಟ್ ತೊಗೊಳ್ಳೋ ಥರ ಅಂದರೆ 3,24,000 ಬೆಲೆ ಬಾಳೋ ಜಮೀನಿಗೆ 14 ಸೈಟ್ಗಳು, ಅಂದರೆ 2 ಸೈಟ್ ಸಿಗೋಂಥ ಬದಲಾಗಿ 14 ಸೈಟ್ ಸಿಗೋ ಥರ ಮಾಡಿದ್ದಾರೆ. ಇದಕ್ಕೆಲ್ಲವೂ ಕೂಡ ತಪ್ಪಾದ ನಿಯಮಗಳನ್ನು ಅನ್ವಯ ಮಾಡಿ ಈ ರೀತಿ ಮಾಡಿದ್ದಾರೆ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಶ ಅವ್ರು ಹೇಳಿದ್ದೇನೆಂದರೆ CM ಸಿದ್ದರಾಮಯ್ಯ ಅವರ ಪತ್ನಿಗೆ ಏನು ಅಲಾಟ್ ಆಯಿತು 2021ರಲ್ಲಿ, 2022ರಲ್ಲಿ ಇದೆಲ್ಲವೂ ತಪ್ಪು ಅಂತೇಳಿ ಸರ್ಕಾರನೇ ಇದನ್ನು ಸ್ಟಾಪ್ ಮಾಡುತ್ತೆ. 50-50 ರೇಷಿಯೋದನ್ನು ಸರ್ಕಾರನೇ ಸ್ಟಾಪ್ ಮಾಡುತ್ತೆ. 2023ರಲ್ಲಿ ಈ ಬಗ್ಗೆ ಒಂದು ಆದೇಶ ಕೂಡ ಆಗುತ್ತೆ. ಹೀಗಾಗಿ ಈಗ ಯಾರಿಗೂ ಕೂಡ 50-50 ರೇಷಿಯೋದಲ್ಲಿ ಕೊಡ್ತಾ ಇಲ್ಲ. ಅಂದರೆ ಇದರ ಅರ್ಥ ಇದೆಲ್ಲವೂ ಕೂಡ ನಿಯಮ ರೂಪಿಸಿದ್ದಿರ್ಬೋದು, ಅದು ನಿಯಮದ ಉಲ್ಲಂಘನೆಗಳಿರ್ಬೋದು, ಇದೆಲ್ಲವೂ ಕೂಡ ತಮಗೆ ಬೇಕಾದಂತೆ ಮಾಡಲಾಗಿದೆ, ತಮಗೆ ಬೇಕಾದಂಗೆ ನಿಯಮಗಳನ್ನು ತಿರುಚಲಾಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೋರ್ಟ್ಗೆ ಕೊಟ್ಟಿದ್ದಾರೆ. ಹೀಗಾಗಿ ಕೋರ್ಟ್ ಇದೆಲ್ಲವನ್ನು ಕೂಡ ಪರಿಗಣಿಸಿ ನಿಜಕ್ಕೂ ಇಲ್ಲಿ ಏನಾದರೂ ಮೇಲ್ನೋಟದ ಒಂದು ಸತ್ಯಾಂಶ ಇದೆಯಾ ಅಂತ
ಹೇಳಿ ಕೋರ್ಟ್ಗೆ ಏನಾದರೂ ಕನ್ವಿನ್ಸ್ ಆದರೆ ಆಗ ಕೋರ್ಟು ತಾವೇ ಕೇಳಿದಂಥ ಪ್ರಶ್ನೆ. ಯಾಕಂದರೆ ನ್ಯಾಯಮೂರ್ತಿಗಳು ನಿನ್ನೆ ಅಷ್ಟೇ ಇದೇ ಪ್ರಶ್ನೆನ ಮುಂದಿಟ್ಟಿದ್ದು, ಸಿ ಎಮ್ಗೂ ಈ ಕೇಸ್ಗಿರೋ ಲಿಂಕ್ ಏನು ಅದನ್ನು ಯಾರೂ ಹೇಳಲೇ ಇಲ್ವಲ್ಲ ಅಂತೇಳಿ. ಹೀಗಾಗಿ ಅದನ್ನು ಕನ್ವಿನ್ಸ್ ಮಾಡೋ ದೃಷ್ಟಿಯಿಂದಲೇ ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನು ಕೋರ್ಟ್ ಮುಂದಿಟ್ಟು ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ನಡೀತು. ಅದೇ ರೀತಿ ಈಗ ಸರ್ಕಾರ ಕೂಡ 1 ವಾರದ ಕಾಲಾವಕಾಶ ತೊಗೊಂಡಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಈಗ ಉದ್ಭವ ಆಗಿದೆ. ಯಾಕೆಂದರೆ ಇದು ಕೂಡ ಸ್ಟ್ರಾಟಜಿಯ ಒಂದು ಭಾಗ ಅನಿಸುತ್ತೆ. ಯಾಕೆಂದರೆ ಅಡ್ವೊಕೇಟ್ ಜನರಲ್ ಅವರು ಈಗ ಈ ವಾರನೇ ವಾದ ಮಂಡನೆ ಮಾಡ್ತಾರೆ ಅನ್ನೋಂಥ ನಿರೀಕ್ಷೆಯಲ್ಲಿತ್ತು. ಆದರೆ ಅವರು 1 ವಾರದ ಕಾಲಾವಕಾಶ ತೊಗೊಂಡಿದ್ದಾರೆ. ಮತ್ತು ಏನು ಸಿ ಎಂ ಪರ ವಕೀಲರು ಕೂಡ 12ನೇ ತಾರೀಕು ಕಾಲಾವಕಾಶ ತೊಗೊಂಡಿದ್ದಾರೆ. ಹೀಗಾಗಿ ಇನ್ನೂ ಕೆಲವು ಕಾಲ ಇದನ್ನು ವಿಳಂಬಿಸುವಂಥ ಒಂದು ತಂತ್ರ ಕೂಡ ಇದರಿಂದ ಇರ್ಬೋದು. ಹೀಗಾಗಿ ಒಟ್ಟಾರೆ ಇವತ್ತಿನ ವಿಚಾರಣೆಯಲ್ಲಿ ಸಿ ಎಂ ವಿರುದ್ಧ ಸಿ ಎಂಗೂ ಈ ಕೇಸ್ಗಿರುವಂಥ ಲಿಂಕನ್ನು ಎಸ್ಟಾಬ್ಲಿಷ್ ಮಾಡುವಂಥ ಪ್ರಯತ್ನವನ್ನು ಇವತ್ತು ದೂರುದಾರರ ಪರ ವಕೀಲರು ಮಾಡಿದ್ದಾರೆ ಅಂತ ಹೇಳ್ಬೋದು. ಓಕೆ ಓಕೆ ರಮೇಶ್, ಇನ್ನೊಂದು ಸಂಗತಿ ಅಂತ ಅಂದ್ರೆ ಅಫ್ಕೋರ್ಸ್ ನೀವು ಆಗ ಹೇಳ್ತಾ ಇದ್ದ ಹಾಗೆ ಇಡೀ ಈ ವಿಚಾರಣೆ ನಡೀತಾ ಇರುವಂತದ್ದೇನು ಅಂತ ಅಂದ್ರೆ ಇದು ರಾಜ್ಯಪಾಲರಿಗೆ ಇದು ಅವಕಾಶ ಇದೆಯಾ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ ಕೊಡೋದಕ್ಕೆ, ಅಥವಾ ಅವ್ರ ಅಧಿಕಾರವನ್ನು ಮೀರಿ ವರ್ತಿಸಿದಾರ, ಒಂದು ದುರುದ್ದೇಶ ಇದೆಯಾ ಅನ್ನುವಂಥದ್ದು ಎಲ್ಲ ಇದು ಒಂದು ಭಾಗದಲ್ಲಿ ನಡೀತಬೇಕಾದಂಥದ್ದು. ಬಹುಶಃ ಇವಾಗ ಮುಖ್ಯಮಂತ್ರಿಗಳ ಪಾತ್ರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಮೆರಿಟ್ಸ್ ಆಧಾರವಾಗಿ ಇಷ್ಟೊಂದು ಸುದೀರ್ಘ ವಿಚಾರಣೆ ನಡೆದಿದೆಯಲ್ಲ, ಇದು ರಾಜ್ಯಪಾಲರ ನಿರ್ಧಾರ ಸರಿ ಇದೆಯಾ ಇಲ್ವಾ ಅನ್ನುವಂಥ ನಿರ್ಧರಿಸುವಂತ ನಿಟ್ಟಿನಲ್ಲಿ ಇವತ್ತಾದಂತಹ ವಾದ ಏನಿದೆ ಇದು ಹೇಗೆ ಎಫೆಕ್ಟಿವ್ ಆಗಿ ಕೂರ್ಬೋದು ಅನ್ನುವಂಥದ್ದು ಒಂದು. ಆಮೇಲೆ ಇದಕ್ಕೆ ಪ್ರತಿವಾದ ಹೂಡುವಂತ ಸಂದರ್ಭದಲ್ಲಿ ಅಗೈನ್ ಈಗ ರಾಜ್ಯಪಾಲರು ಕಾನೂನನ್ನ ಮೀರಿ ವರ್ತಿಸಿದ್ದಾರೆ ಅನ್ನೋದಕ್ಕಿಂತ ಮುಖ್ಯಮಂತ್ರಿಗಳ ಪಾತ್ರ ಈ 1996ರಿಂದ ಹೇಗೆ ಇರಲಿಲ್ಲ ಅನ್ನುವಂಥ ಮತ್ತೆ ಈಗ ನಿರೂಪಿಸಬೇಕಾ ಅಂತ ಅವಶ್ಯಕತೆ ಬರುತ್ತಾ ಈಗ ಮುಖ್ಯಮಂತ್ರಿಗಳ ಪರವಾದಂಥ ವಕೀಲರಿಗೆ ಅಥವಾ ಏಜಿಗೆ ಹೇಗೆ? ಮಾಲ್ತೇಶ್, ಈಗ ಖಂಡಿತವಾಗಿ ಕೋರ್ಟ್ ಮುಂದೆ ಇರುವಂಥದ್ದು ಕ್ವಶನ್ ಆಫ್ ಲಾ. ಅಂದರೆ ಈ ರಾಜ್ಯಪಾಲರು ತಮ್ಮ ನಿರ್ಧಾರವನ್ನು ಸರಿಯಾಗಿ ಮಾಡಿದಾರಾ, ಕಾನೂನಿನ ಪ್ರಕ್ರಿಯೆಯನ್ನು ಅನುಸರಿಸಿ ಮಾಡಿದಾರ ಅನ್ನೋಂಥ ಪ್ರಶ್ನೆ, ರಾಜ್ಯಪಾಲರ ಒಂದು ನಿರ್ಧಾರದ ಪ್ರಶ್ನೆ ಈಗ ಹೈಕೋರ್ಟ್ ಮುಂದಿದೆ. ಹೀಗಾಗಿ ಹೈಕೋರ್ಟ್ನಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಕೇಳ್ತಾ ಇರೋದು ರಾಜ್ಯಪಾಲರ ನಿರ್ಧಾರ ಕಾನೂನು ಬಾಹಿರವಾಗಿದೆ. ಅವ್ರು ಕೇಳ್ತಾ ಇರೋದು 3 ಪ್ರಶ್ನೆಗಳನ್ನ ಮುಂದಿಟ್ಟು ಕೇಳ್ತಾ ಇದ್ದಾರೆ. 17A ಕೆಳಗಡೆ ಅವರು ಅಂದರೆ ಪೊಲೀಸ್ ಅಧಿಕಾರಿಯ ಅನುಮತಿಯನ್ನು ತಗೋಬೇಕಿತ್ತು, ಆದರೆ ಖಾಸಗಿ ವ್ಯಕ್ತಿಗಳಿಗೆ ಇವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿದ್ರು. ಅದೇ ರೀತಿ 2ನೇ ಪ್ರಶ್ನೆಯಾಗಿ ಸಚಿವ ಸಂಪುಟದ ಸಭೆಯಲ್ಲಿ ಒಂದು ತೀರ್ಮಾನ ಆಗಿತ್ತು. ಏನಂದರೆ ರಾಜ್ಯಪಾಲರು ಕೊಟ್ಟಿದ್ದಂಥ ಶೋಕಾಸ್ ನೋಟಿಸನ್ನು ಅವ್ರು ಹಿಂಪಡಿಬೇಕು ಅಂತೇಳಿ ಸೂಚನೆಯನ್ನು ಕೊಡಲಾಗಿತ್ತು. ಸಚಿವ ಸಂಪುಟದ ನಿರ್ಣಯ ಅಂಗೀಕರಿಸಲಾಗಿತ್ತು. ಆದರೆ ನಿರ್ಣಯವನ್ನು ರಾಜ್ಯಪಾಲರು ಫಾಲೋ ಮಾಡಿಲ್ಲ. ಇದು ಕೂಡ ಕಾನೂನು ಬಾಹಿರ. ಸಚಿವ ಸಂಪುಟದ ಎಲ್ಲ ನಿರ್ಣಯಗಳನ್ನು ರಾಜ್ಯಪಾಲರು ಒಪ್ಪಲೇಬೇಕು ಅನ್ನುವಂಥ ವಾದ ಮಂಡನೆ ಮಾಡಿದ್ರು. ಅದಕ್ಕೂ ಕೂಡ ಈಗ ಏನು ದೂರುದಾರ ಪರ ವಕೀಲರು ಮತ್ತು ರಾಜ್ಯಪಾಲರ ಪರ ವಕೀಲರು ಅಪೋಸ್ ಮಾಡಿದ್ದಾರೆ. ಮತ್ತು ಯಾವ ಕಾರಣಕ್ಕೋಸ್ಕರ ಅದನ್ನು ಒಪ್ಪೋ ಆಗಿಲ್ಲ ಅನ್ನೋದಕ್ಕೂ ಕೂಡ ಅವರು ಕಾನೂನಾತ್ಮಕ ಜಡ್ಜ್ಮೆಂಟ್ಗಳನ್ನು ಕೊಟ್ಟು, ಅಂದರೆ ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ಕೊಟ್ಟು ಯಾಕೆ ಸಚಿವ ಸಂಪುಟದ ತೀರ್ಮಾನವನ್ನು ನಾವು ಒಪ್ಪೋ ಅವಶ್ಯಕತೆ ಇಲ್ಲ ರಾಜ್ಯಪಾಲರು ಅನ್ನೋದನ್ನು ಅವರು ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಸಚಿವ ಸಂಪುಟದ ಪ್ರತಿ ಸದಸ್ಯರನ್ನು ಆಯ್ಕೆ ಮಾಡದೆ ಸಿದ್ದರಾಮಯ್ಯ ಅಂದರೆ ಸಿ ಎಂ ಆಗಿರೋದ್ರಿಂದ ಸಿ ಎಂ ಅವರ ಒಂದು ಅನುಪಸ್ಥಿತಿಯಲ್ಲಿ ಸಚಿವ ಸಂಪುಟ ಯಾವುದೇ ತೀರ್ಮಾನವನ್ನು ಕೈಗೊಂಡು ಕೂಡ ಅದು ಸಿ ಎಂ ಅವರ ಆಯ್ಕೆ ಆದಂಥ ಸಚಿವ ಸಂಪುಟವೇ ಕೈಗೊಂಡಿರುವಂಥ ತೀರ್ಮಾನ ಅಂತ ಪರಿಗಣಿಸಬೇಕು. ಹೀಗಾಗಿ ಅದನ್ನು ಒಪ್ಪುವ ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದು ವಾದವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಈಗ ರಾಜ್ಯಪಾಲರು ತಮ್ಮ ನಿರ್ಣಯಕ್ಕೆ ಸಕಾರಣಗಳನ್ನು ಕೊಟ್ಟಿಲ್ಲ, ವಿವರವಾದಂಥ ಕಾರಣಗಳನ್ನು ಕೊಟ್ಟಿಲ್ಲ ಅನ್ನುವಂಥ ಒಂದು ವಾದವನ್ನು ಕೂಡ ಮುಂದಿಟ್ಟಿದ್ರು. ಅದಕ್ಕೂ ಕೂಡ ಪ್ರತಿವಾದ ನಿನ್ನೆನೇ ಮಾಡಿದ್ದಾರೆ. ಅದರಲ್ಲಿ ರಾಜ್ಯಪಾಲರು ತೀರ್ಪನ್ನು ಕೊಡೋ ಹಾಗಿಲ್ಲ. ಯಾಕಂದರೆ ರಾಜ್ಯಪಾಲರು ಏನಾದರೂ ಎಲ್ಲದಕ್ಕೂ ಕಾರಣ ಕೊಡ್ತಾ ಹೋದರೆ ಅದು ತನಿಖಾಧಿಕಾರಿ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಹೀಗಾಗಿ ಅವರು ಎಲ್ಲ ಕಾರಣಗಳನ್ನು ಕೊಡೋ ಅವಶ್ಯಕತೆ ಇಲ್ಲ. ಮತ್ತು ರಾಜ್ಯಪಾಲರು ಅಪ್ಲಿಕೇಶನ್ ಆಫ್ ಮೈಂಡ್ಗೆ ಸಂಬಂಧಪಟ್ಟಂತೆ ಅವರು ಪ್ರತಿ ಪುಟಗಳನ್ನು ಪರಿಶೀಲನೆ ಮಾಡಿದ್ದಾರೆ ಮತ್ತು ಎಲ್ಲವನ್ನು ಕೂಡ ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಟ್ಸನ್ನು ಮಾಡಿದ್ದಾರೆ ಅನ್ನೋಂಥ ಒಂದು ಮಾಹಿತಿಯನ್ನು ಕೊಟ್ಟು ರಾಜ್ಯಪಾಲರ ಒರಿಜಿನಲ್ ಫೈಲ್ಸನ್ನೇ ಕೋರ್ಟ್ನ ಒಂದು ಗಮನಕ್ಕೆ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲ ರೀತಿಯಾದಂಥ ಕ್ವಶನ್ ಆಫ್ ಲಾ ಮೇಲೆ ನಿನ್ನೆವರೆಗೂ ಆರ್ಗ್ಯುಮೆಂಟ್ ಆಗಿತ್ತು. ಇವತ್ತು ಕ್ವಶನ್ ಆಫ್ ಫ್ಯಾಕ್ಟ್ ಅಂದರೆ ಸಿ ಎಂ ಅವರ ಲಿಂಕ್, ಈ ಒಂದು ಹಗರಣ ಇದು ನಿಜಕ್ಕೂ ಹಗರಣನ ಮತ್ತು ಸಿ ಎಂ ಸಿದ್ದರಾಮಯ್ಯವ್ರಿಗೂ ಈ ಹಗರಣಕ್ಕೆ ಏನೋ ಸಂಬಂಧ ಇದೆಯಾ, ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮಾತ್ರ ಇವತ್ತು ವಾದ ಮಂಡನೆ ಆಗಿದೆ. ಇದು ಇವತ್ತೇನು ವಾದ ಮಂಡನೆ ಆಗಿದೆ ಅದು ನಿಜಕ್ಕೂ ಕೋರ್ಟ್ಗೆ ಕನ್ವಿನ್ಸ್ ಆಗಿದೆಯಾ ಇಲ್ವೋ ಅನ್ನುವಂಥದ್ದು ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅದರ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ರಮೇಶ್, ಥ್ಯಾಂಕ್ ಯು.